ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಯದುವೀರ್ ಅವರ ಪರವಾಗಿ ಮತಬೇಟೆಯನ್ನ ಆಡಲಿದ್ದಾರೆ. ಪ್ರಧಾನಿ ಮೋದಿ ಸಮಾವೇಶಕ್ಕೆ ಕ್ಷಣ ಗಣನೆ ಪ್ರಾರಂಭವಾಗಿದೆ. ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಇವತ್ತು ಬೃಹತ್ ಸಮಾವೇಶ ನಡೆಯಲಿದೆ. ಸಮಾವೇಶ ನಡೆಯುವ ಮೈದಾನದಲ್ಲಿ ಖಾಕಿ ಕೋಟೆಯೇ ನಿರ್ಮಾಣ ಮಾಡಲಾಗಿದೆ ಭದ್ರತಾ ದೃಷ್ಟಿಯಿಂದ. ಈಗ ಆಲ್ರೆಡಿ ಶ್ವಾನ ದಳದಿಂದ ಸಮಾವೇಶದ ವೇದಿಕೆಯನ್ನ ತಪಾಸಣೆ ಮಾಡಲಾಗಿದೆ. ವೇದಿಕೆಯ ಕುರ್ಚಿ, ಡಯಾಸ್ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಲಾಗಿದೆ. ಎಸ್ಪಿಜಿ ಟೀಮ್ನಿಂದ ಇಂಚಿಂಚು ಪರಿಶೀಲನೆ ನಡೆಸಲಾಗಿದೆ. ಮೈಸೂರಿನಲ್ಲಿ ಸಮಾವೇಶಕ್ಕೆ ಕ್ಷಣ ಗಣನೆ. ಮೈಸೂರಿನಲ್ಲಿ ಇವತ್ತು ಮೋದಿ ನೇತೃತ್ವದಲ್ಲಿ ಮತ ಶಿಖಾರಿ ನಡೆಯಲಿದೆ. ಬೃಹತ್ ಸಮಾವೇಶಕ್ಕೆ ಮೈದಾನ ಕೂಡ ಸಿದ್ಧವಾಗಿದೆ. ಸದ್ಯಕ್ಕೆ ಸಮಾವೇಶ ನಡೆಯುವ ಮಹಾರಾಜ ಕಾಲೇಜು ಮೈದಾನದಲ್ಲಿ ಭದ್ರತಾ ಪರಿಶೀಲನೆಗಳನ್ನ ಅಂತಿಮ ಹಂತದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿಂದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮಹಾರಾಜ ಕಾಲೇಜು ಮೈದಾನ ಇದೇ ವೇದಿಕೆ ಮೇಲೆ ಮತ ಶಿಖಾರಿಯನ್ನ ನಡೆಸಲಿದ್ದಾರೆ ನರೇಂದ್ರ ಮೋದಿ. ಶ್ವಾನದಳ ಹಾಗೆ ಎಸ್ಪಿಜಿ ಟೀಮ್ನಿಂದ ಇಂಚಿಂಚು ಪರಿಶೀಲನೆಯನ್ನ ನಡೆಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ಆಗಮಿಸಲಿದ್ದಾರೆ ನರೇಂದ್ರ ಮೋದಿ. ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರೆ ಮೋದಿ. ಮಂಡಕಳ್ಳಿಯಿಂದ ಮಹಾರಾಜ ಗ್ರೌಂಡ್ಗೆ ಪ್ರಯಾಣ. ಮಹಾರಾಜ ಗ್ರೌಂಡ್ನಲ್ಲಿ ಮೋದಿ ಸ್ವಾಗತಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹೆಲಿಪ್ಯಾಡ್ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಧೂಳು ಏಳದಂತೆ ಗ್ರೌಂಡ್ಗೆ ನೀರು ಸಿಂಪಡಣೆ ಕೂಡ ಮಾಡಲಾಗಿದೆ. ಎಲ್ಲಿ ಹೆಲಿಕಾಪ್ಟರ್ ಬಂದು ಇಳಿಯುತ್ತೆ ಆ ಜಾಗದಲ್ಲಿ, ಹಾಗೆ ಎಲ್ಲಿ ಸಮಾವೇಶಕ್ಕೆ ಹೋಗೋ ಮಾರ್ಗ ಏನಿದೆ, ಹೆಲಿಪ್ಯಾಡ್ನಿಂದ ಸಮಾವೇಶಕ್ಕೆ ಹೋಗೋ ಜಾಗ, ಅಲ್ಲೆಲ್ಲ ಕೂಡ ಖಾಕಿ ನಿಯೋಜನೆಯನ್ನ ಮಾಡಲಾಗಿದೆ. ಪೊಲೀಸರ ಭದ್ರತಾ ನಿಯೋಜನೆಯನ್ನ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರೆ ಮೋದಿ. ಅಲ್ಲಿಂದ ಮಹಾರಾಜ ಗ್ರೌಂಡ್ ವರೆಗೂ ಕೂಡ ಪ್ರಯಾಣವನ್ನ ಮಾಡ್ತಾರೆ. ಅಲ್ಲಿಂದ ಸಮಾವೇಶದ ನಂತರದಲ್ಲಿ ಮಂಗಳೂರಿನತ್ತ ಪ್ರಯಾಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೋದಿ ಮೈಸೂರಿಗೆ ಬಂದಿಳಿಯೋ ನಿರೀಕ್ಷೆ ಇದೆ. ಹೆಲಿಪ್ಯಾಡ್ನಿಂದ ಆನಂದ ಸಮಾವೇಶ ನಡೆಯುವ ಜಾಗದಿಂದ ನಮ್ಮ ಪ್ರತಿನಿಧಿ ವಿನೋದ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲದಾಗಿ ಆನಂದ್, ಎಷ್ಟೊತ್ತಿಗೆ ಬರ್ತಾರೆ? ಸಿದ್ಧತೆಗಳು ಹೇಗಿದೆ? ಹೆಲಿಪ್ಯಾಡ್ನ ಸುತ್ತಮುತ್ತ ಚಿತ್ರಣ ಯಾವ ರೀತಿ ಇದೆ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದಾ? ಸ್ಮಿತಾ, ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಅದಕ್ಕಾಗಿ ಸಕಲ ಸಿದ್ಧತೆಗಳು ರೆಡಿ ಆಗಿರುವಂಥದ್ದು. ನಾನು ಸದ್ಯ ಮೈಸೂರಿನ ಓವೆಲ್ ಗ್ರೌಂಡ್ನ ಎಲಿಪ್ಯಾಡ್ ಬಳಿ ಇದ್ದೀನಿ. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು, ಓವೆಲ್ ಗ್ರೌಂಡ್ನಲ್ಲಿ ಎಲಿಪ್ಯಾಡನ್ನು ನಿರ್ಮಾಣ ಮಾಡಲಾಗಿದೆ. ಮೋದಿ ಅವರು ಮೊದಲಿಗೆ ಮೈಸೂರಿನ ಮಂಟಕಹಳ್ಳಿ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಅಲ್ಲಿಂದ ವಿಶೇಷ ವಿಮಾನದಲ್ಲಿ ಇಲ್ಲಿಗೆ ಆಗಮಿಸುವಂಥದ್ದು. ಅದಕ್ಕಾಗಿ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಏನು ಮತ್ತೊಂದು ಕಡೆ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಸಾಗರೋಪಾದಿಯಲ್ಲಿ ಜನ ಬರ್ತಾನೆ ಇದ್ದಾರೆ. ಎಲಿಪ್ಯಾಡ್ ಪಕ್ಕದಲ್ಲಿ ಸಾಕಷ್ಟು ಜನ ಬರ್ತಾ ಇರುವಂತದ್ದು. ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ಆರಂಭ ಆಗ್ತದೆ. ಮಹಾರಾಜ ಗ್ರೌಂಡ್ ನಲ್ಲಿ ನಡೆಯುವಂತಹ ಸಮಾವೇಶಕ್ಕೆ ಮೈಸೂರು ಮಾತ್ರ ಅಲ್ಲ, ಮಂಡ್ಯ, ಚಾಮರಾಜನಗರ, ಕೊಡಗು, ಹಾಸನ ಜಿಲ್ಲೆಗಳಿಂದ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಬಂದಂತವರು ಸಮಾವೇಶದ ಸ್ಥಳಕ್ಕೆ ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸಬಹುದು. ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಅದಕ್ಕಾಗಿ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮತ್ತೊಂದು ಕಡೆ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು. ಅಂದರೆ ಏನು ಮೋದಿಯವರು ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೆ ಸಾಕಷ್ಟು ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು, ಎಲಿಪ್ಯಾಡ್ ಸುತ್ತ ಸಾಕಷ್ಟು ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲೂ ಕೂಡ ಯಾರಿಗೂ ಸಂಚಾರ ಮಾಡೋದಕ್ಕೆ ಅವಕಾಶ ಇಲ್ಲ. ಬಂದಂಥವ್ರಿಗೆ ಬೇಗ ಹೋಗಿ ಅಂತ ಹೇಳಿ ಸಮಾವೇಶ ಜಾಗಕ್ಕೆ ಕಳಿಸುವಂಥ ದೃಶ್ಯಗಳು ಕೂಡ ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಸಾಕಷ್ಟು ಜನ ಸಾಗರೋಪಾದಿಯ ಆಗಿ ಬರ್ತಾ ಇರುವಂಥದ್ದು. ಈಗಾಗಲೇ ಲಕ್ಷಾಂತರ ಜನ ಸಮಾವೇಶದ ಸ್ಥಳದಲ್ಲಿದ್ದಾರೆ. ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಕೆಲವೇ ಕ್ಷಣಗಳಲ್ಲಿ ಮೋದಿ ಆಗಮಿಸ್ತಾ ಇದ್ದಾರೆ. ಅದಕ್ಕಾಗಿ ಜನ ಒಂದು ಕಡೆ ಬರ್ತಾ ಇದ್ದಾರೆ, ಇನ್ನೊಂದು ಕಡೆ ಸಕಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಅದರಲ್ಲೂ ಕೂಡ ಪೊಲೀಸ್ ಬಂದೋಬಸ್ತು ಸಾಕಷ್ಟು ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಎಲ್ಲ ಕಡೆ ಪೊಲೀಸ್ ಅರ್ಪಕಗಳನ್ನು ನಿಯೋಜನೆ ಮಾಡಲಾಗಿದೆ. ಸ್ಮಿತಾ, ಸಂಪರ್ಕದಲ್ಲಿರಿ. ಆನಂದ್, ಮತ್ತೊಂದು ಕಡೆ ವಿನೋದ್ ಸಮಾವೇಶ ನಡೆಯುವ ಮಹಾರಾಜ ಗ್ರೌಂಡ್ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಯಾವ ರೀತಿ ಸಿದ್ಧವಾಗಿದೆ? ಅದರಲ್ಲೂ ಭದ್ರತಾ ದೃಷ್ಟಿಯಿಂದ ಆಗಿರುವ ತಪಾಸಣೆಗಳು ಯಾವ ರೀತಿ ಇದೆ? ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ ಸಮಾವೇಶದಲ್ಲಿ ಅಂತ? ಈಗಾಗಲೇ ಏನು ಮೋದಿ ಅವರ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ಸದ್ಯ ಮಹಾರಾಜ ಕಾಲೇಜ ಮೈದಾನ ಸಂಪೂರ್ಣವಾಗಿ ಭರ್ತಿಯಾಗಿದೆ. ನೀವು ದೃಶ್ಯ ಗಮನಿಸ್ತಾ ಇರ್ಬೋದು.
ಸುಮಾರು 60,000 ಜನರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ 60,000 ಜನರು ಕೂಡ ಬಹುತೇಕ ಏನು ಮಹಾರಾಜ ಕಾಲೇಜು ಮೈದಾನ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ನರೇಂದ್ರ ಮೋದಿ ಅವರು ಬಂದು ಇಳಿತಾರೆ. ಅಲ್ಲಿಂದ ಅವರು ನೇರವಾಗಿ ಸಮಾವೇಶ ನಡೆಯುವಂತಹ ಪಕ್ಕದಲ್ಲಿರುವಂತಹ ಹೆಲಿಪ್ಯಾಡ್ಗೆ ವಿಶೇಷವಾದಂತಹ ಸ್ಪೆಷಲ್ ಹೆಲಿಕಾಪ್ಟರ್ಲಿ ಬರುವಂಥದ್ದು. ಈಗಾಗಲೇ ವೇದಿಕೆ ಮುಂಭಾಗಕ್ಕೂ ಕೂಡ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ಪ್ರತಿಯೊಬ್ಬ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ. ಹಾಲಿ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ರಾಜ್ಯದ ಉಪಾಧ್ಯಕ್ಷರಿರ್ಬೋದು, ಜೊತೆಗೆ ಈಗಾಗಲೇ ವಿವಿಧ ಮೋರ್ಚಾಗಳ ಅಧ್ಯಕ್ಷಗಳು ಕೂಡ ಈಗಾಗಲೇ ವೇದಿಕೆಯಲ್ಲಿ ಅವಕಾಶ ಕೊಟ್ಟಿರುವಂಥದ್ದು. ಈಗಾಗಲೇ ನೀವು ದೃಶ್ಯ ಗಮನಿಸ್ತಾ ಇರ್ಬೋದು. ಈ ಒಂದು ವೇದಿಕೆಗೆ ಈಗಾಗಲೇ ಮಾಜಿ ಶಾಸಕರಾದಂಥ ಎನ್ ಮಹೇಶ್ ಅವರು ಬಂದಿದ್ದಾರೆ. ಚಾಮರಾಜನಗರ ಕ್ಷೇತ್ರದ ಬಾಲರಾಜ್ ಅವರು ಬಂದಿದ್ದಾರೆ. ಜೊತೆಗೆ ವಿವಿಧ ಚಾಮರಾಜನಗರ, ಮೈಸೂರು, ಮಂಡ್ಯ ಮತ್ತು ಹಾಸನ 4 ಲೋಕಸಭಾ ಕ್ಷೇತ್ರದ ಮಾಜಿ ಶಾಸಕರುಗಳು ಎಲ್ಲರೂ ಕೂಡ ವೇದಿಕೆಗೆ ಬರ್ತಾ ಇದ್ದಾರೆ. ಇವತ್ತಿನ ಪ್ರಮುಖ ಆಕರ್ಷಣೆ ಅಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಎಚ್ ಡಿ ದೇವೇಗೌಡರು ಇವತ್ತು ಪ್ರಮುಖ ಆಕರ್ಷಣೆ ಆಗ್ತಾರೆ. ಜೊತೆಗೆ ಇವತ್ತು ಇವರಿಬ್ಬರು ಕೊಡುವಂತಹ ಸಂದೇಶ ಸಾಕಷ್ಟು ಪ್ರಾಮುಖ್ಯತೆ ಪಡೆಯುತ್ತೆ. ಇಬ್ಬರು ಒಟ್ಟಾಗಿ ಪ್ರಚಾರವನ್ನು ಕರ್ನಾಟಕದಲ್ಲಿ ಆರಂಭಿಸುವ ಕಾರಣಕ್ಕಾಗಿ, ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಒಕ್ಕಲಿಗ ಮತಗಳು ಇರ್ತವೆ. ಒಕ್ಕಲಿಗ ಮತದಾರರ ಮೇಲೆ ಕಣ್ಣಿಟ್ಟಿರುವಂತಹ ಬಿಜೆಪಿ ಮತ್ತು JDS ಈ ಮತಗಳು ವಿಭಜನೆ ಆಗಬಾರ್ದು. ಜೊತೆಗೆ ಮೈತ್ರಿ ಅಭ್ಯರ್ಥಿಗಳು ಅತ್ಯಂತ ಬಹುಮತದಿಂದ ಗೆಲ್ಲುವಂತಹ ದೃಷ್ಟಿಯಿಂದಾಗಿ ಈ ಒಂದು ಸಮಾವೇಶ ಸಾಕಷ್ಟು ಪ್ರಾಮುಖ್ಯತೆ ಪಡೀತಾ ಇದೆ. ಇಬ್ಬರು ನಾಯಕರು ಕೊಡುವಂತಹ ಒಂದು ಭಾಷಣ ಮತ್ತು ಸಂದೇಶ ಸಾಕಷ್ಟು ಪ್ರಾಮುಖ್ಯತೆ ಪಡುವಂಥದ್ದು. ಇವತ್ತು ಏನು ಮೋದಿ ಅವರು ಏನು ಮಾತಾಡ್ತಾರೆ ಮತ್ತೆ ದೇವೇಗೌಡರು ಏನು ಮಾತಾಡ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಪ್ರಾಮುಖ್ಯತೆ ಪಡಿತಾ ಇರುವಂಥದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ವಿನೋದ್ ಮತ್ತೊಂದು ಕಡೆಯಲ್ಲಿ ಶ್ರೀಪಾದ್ ಪಾಟೀಲ್ ನನ್ನ ಮತ್ತೋರ್ವ ಕಲೀಗ್ ನೇರ ಸಂಪರ್ಕದಲ್ಲಿದ್ದಾರೆ.